ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಯುವ ಜನತೆ ಅಂತ ಬಂದಾಗ ಈ ಉದ್ಯೋಗ ಸೃಷ್ಟಿ ಮಾಡ್ತಿರ್ತಕ್ಕಂಥ ಕೆಪಾಸಿಟಿನೇ ಕಡಿಮೆ ಆಗಿಬಿಟ್ಟಿದ್ಯಾ ಅಂತ. ಇದರಲ್ಲಿ ಕೌಶಲ್ಯ ಅಂತ ಬರುತ್ತೆ. ನಾನು ಓದ್ತಾ ಇದ್ದೆ, 51% ಪದವೀಧರರು ಮಾತ್ರ ಕೆಲಸಗಳಿಗೆ ಅರ್ಹರು ಅಂತ ಒಂದು ವರದಿ ಬಂದಿದೆ. ಯಾರ್ಯಾರು ಡಿಗ್ರಿ ಪಡ್ಕೊಂಡಿರ್ತಾರೋ ಅದರಲ್ಲಿ 51% ಜನ ಮಾತ್ರ ಉದ್ಯೋಗ ಮಾಡುವುದಕ್ಕೆ ಅವ್ರ ಕೆಲಸ ಸಿಗಲಿಕ್ಕೆ ಅರ್ಹತೆ ಇದೆ ಅವರಿಗೆ ಅಂತ ಹೇಳಿ. ಹಾಗಾದರೆ ಉಳಿದ 50% ಏನು? ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ. 2023ವರೆಗೂ ನನಗೆ ಒಂದು ಡಾಟಾ ಸಿಕ್ಕಿದೆ. ಎಜುಕೇಷನ್ ಲೋನು 17% ಗ್ರೋತ್ ಆಗಿದೆ ಅಂತ. ಎಜುಕೇಷನ್ ಲೋನ್ ಗ್ರೋತ್ ಆಗೋದಿದೆಯಲ್ಲ, ಹೇಳ್ಕೊಳ್ಳೋಕ್ಕೆ ಕೊಚ್ಕೊಳ್ಳೋಕ್ಕೆ ಓಹೋ ಎಜುಕೇಷನ್ ಲೋನ್ ಕೊಡ್ತಾ ಇದ್ದೀವಿ, ತುಂಬ ಜನ ತೊಗೋತಾ ಇದ್ದಾರೆ, ತುಂಬ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಇದನ್ನು ಈ ಥರ ಇಂಟರ್ಪ್ರಿಟ್ ಮಾಡಬಹುದು. ವಾಸ್ತವ ಏನು ಅಂತ ಹೇಳಿದ್ರೆ, 17% ಅಷ್ಟು ಜನನ ನೀವು ಅವನಿಗೆ ಕೈಗೆ ಎಟುಕದಂತೆ ಶಿಕ್ಷಣ ಮಾಡಿಟ್ಟಿದ್ದೀರಾ ನೀವು ಅಂತ. ಅವನ ಕೈಗೆ ನಿಮ್ಮ ಶಿಕ್ಷಣದ ಫೀಸು ಎಟುಕ್ತಾ ಇಲ್ಲ ಅವನಿಗೆ. ಅವನು ಲೋನ್ ತಗೊಂಡೇ ಓದಬೇಕಾದಂಥ ಪರಿಸ್ಥಿತಿ ಇದೆ. ಹೈಯರ್ ಎಜುಕೇಷನ್ ಅಂತಾರೋ, ಕೆಲವರಿಗೆ ಡಿಗ್ರಿ ಓದೋಕ್ಕೆ ದುಡ್ಡಿರಲ್ವೋ, ಕೆಲವರು PUCಗೆ ತೊಗೋತಾರೋ, ಬೇರೆ ವಿಚಾರ ಸರ್. ಒಡವೆ ಇಡೋವರೆಗೂ ಇಡ್ತಾರೆ ಮನೆಯಲ್ಲಿ, ಸಾಲ ಮಾಡೋಷ್ಟು ಮಾಡ್ಕೊಳ್ತಾರೆ, ಅದು ಮೀರಿದಾಗ ಬ್ಯಾಂಕ್ ಬರಬೇಕಾಗುತ್ತೆ, ಕೈ ಸಾಲ ಬಿಟ್ಟು ಬ್ಯಾಂಕಿಗೆ ಬರಬೇಕಾಗುತ್ತೆ. ಇದು ಗ್ರೋತ್ ಅಂತ ಮಾತಾಡ್ತಾರೆ. ಹೇಗೆ ನಾನು ಇದು ಇಂಟರ್ಪ್ರಿಟ್ ಮಾಡೋದು ಅಂತ ಸರ್, ಇದನ್ನು ನೋಡ್ಬೇಕಾದ್ರೆ ನಾವು ಇಂಡಸ್ಟ್ರಿಯಲ್ ಹೇಗೆ ನಡೀತಾ ಇದೆ, ನಮ್ಮ ಎಕಾನಮಿ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಇವಾಗ ನಾವು ಇಂಡಸ್ಟ್ರಿಯಲ್ 4.0 ಇದೀವಿ. ಅಂದ್ರೆ ಫಸ್ಟ್ 18th ಸೆಂಚುರಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು. ಅಂದ್ರೆ ನಮ್ಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಹೊಸ ಕಾರ್ ಆಯ್ತು. 200 ವರ್ಷಗಳಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನ ನೋಡಿದೀವಿ. ಕೇವಲ 200 ವರ್ಷಗಳಲ್ಲಿ ನಾವೀಗ ಏನ್ ನೋಡಿದೀವಿ, ಗಾಂಧೀಜಿ ಅವರ ಮಾತು ನನಗೆ ನೆನಪು ಬರುತ್ತೆ. ವಿ ಆರ್ ಹಿಯರ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್, ನಾಟ್ ಗ್ರೀಡ್ ಅಂತ ಹೇಳಿ. ನೇಚರ್ ಸೊ ನೇಚರ್ನ ಅಂದ್ರೆ ನಾವ್ ಇಲ್ಲಿರೋದು ಬರೀ ನಮ್ಮ ಅನುಕೂಲತೆ, ಬರೀ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಹೊರತು ನಮ್ಮ ಸ್ವಾರ್ಥವನ್ನಲ್ಲ ಅಂತ ಹೇಳ್ತಾರ ಅವರು. ಸೊ ಹಂಗಾಗಿ ಈಗ ಇಂಡಸ್ಟ್ರಿಯಲ್ 4.0 ಹೇಗ್ ನಡೀತಾ ಇದೆ ಅಂದ್ರೆ ತುಂಬಾನೇ ಆರ್ಟಿಫಿಷಿಯಲ್ ಚೇಂಜಸ್ ಆಗ್ತಾ ಇದೆ. ನಾನು ಯಾವಾಗ್ಲೂ ನಮ್ಮ ಹುಡುಗರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಸೆಷನ್ಸ್ ತಗೊಳ್ಬೇಕಾದ್ರೆ, ನಾವು ಬೈ ದ ಟೈಮ್ ವಿ ಕಂಪ್ಲೀಟ್ ದ ಸಿಲೆಬಸ್, ನಾವ್ ಯಾವಾಗ ಸಿಲೆಬಸ್ ಮುಗಿಸಿ ಆಚೆ ಬರ್ತಾ ಇದೀವೋ ನಾವು ಔಟ್ಡೇಟೆಡ್ ಆಗೋಗಿರ್ತೀವಿ ಅಂತ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಈಗ ಇಲ್ಲಿ ವಿಶ್ವೇಶ್ವರಯ್ಯನವರು ಒಂಥರ ಇಂಟರ್ಪ್ರಿಟ್ ಮಾಡ್ತಾರೆ ಅದನ್ನ, ಗಾಂಧೀಜಿಯವರು ಒಂಥರ ಹೇಳ್ತಾರೆ ಇಂಡಸ್ಟ್ರಿಯಲೈಸೇಷನ್ ಆರ್ ಪೆರಿಶ್ ಅಂತ ವಿಶ್ವೇಶ್ವರಯ್ಯನವರು ಹೇಳ್ತಾರೆ. ಇಂಡಸ್ಟ್ರಿಯಲೈಸೇಷನ್ ಅಂಡ್ ಪೆರಿಶ್ ಅಂತ ಹೇಳಿ ಗಾಂಧೀಜಿ ಮಾತಾಡ್ತಾರೆ ಅದರಲ್ಲಿ. ಅಂದರೆ ಗ್ರಾಮೋದ್ಯೋಗವನ್ನು ಎಂಕರೇಜ್ ಮಾಡಿದ್ರು ಗಾಂಧೀಜಿ, ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತ ವಿಶ್ವೇಶ್ವರಯ್ಯನವರು ಹೇಳಿದ್ರು ಅಂತ. ಇಲ್ಲ ಸರ್, ಎರಡೂನು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ಬೇಕು. ಈಗ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಇದೇ ವಿಚಾರವಾಗಿ, ವಿ ವಾಂಟ್ ದ ವೆಸ್ಟರ್ನ್ ಸೈನ್ಸ್ ಕಪಲ್ಡ್ ವಿತ್ ದ ವೇದಾಸ್ ಅಂತ ಹೇಳ್ತಾರೆ. ಓಕೆ, ಸೊ ಅದೇ ರೀತಿ ಎರಡನ್ನೂ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕೆ ಹೊರತು ಇದು ಬೇಡ ಅದನ್ನ ಬೇಡ ಅಂತ ದ್ವೇಷ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಅಗ್ರಿಕಲ್ಚರ್ ಅಥವಾ ನಮಗೆ ಎಲ್ಲಾನು ಸಿಗಲ್ಲ. ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇರೋ